ನಾನು ಆಲ್ರೆಡಿ ಸಾಲ ಮಾಡ್ಕೊಂಡಿದ್ದೀನಿ, ಬಟ್ ಆ ಸಾಲದ ಸುಳಿಯಿಂದ ಹೆಂಗೆ ಆಚೆ ಬರಬೇಕು ಅನ್ನೋದು ಒಂದು ಪ್ರಶ್ನೆ ಸರ್. ನಿಮಗಿಂತ ಚೆನ್ನಾಗಿ ನಿಮ್ಮ ಬಗ್ಗೆ ನನಗೇನು ಗೊತ್ತು? ಸಾಲ ಇಲ್ಲದೆ ಅದ್ಭುತವಾದ ಜೀವನ ನಡೆಸ್ಬೋದು. ಸಾಲನ ನಿಮ್ಮ ಒಳಿತಿಗೆ ಬಳಸ್ಕೊಂಡ್ರೆ ನೀವು ತುಂಬ ದೊಡ್ಡ ಮಟ್ಟದಲ್ಲಿ ಸಾಹುಕಾರರಾಗ್ಬೋದು. 2002, 2003 ಇಸ್ವಿಲೆಲ್ಲ ಬೆಂಗಳೂರಲ್ಲಿ ಸೈಟ್ ಬೆಲೆ ಕಮ್ಮಿ ಇತ್ತು. ಅವಾಗ ಸಾಲ ಮಾಡಿ ಸೈಟ್ ತಗೊಂಡು ಇವತ್ತು ವಿಲ್ ಬಿ ದ ಹ್ಯಾಪಿಯೆಸ್ಟ್ ಪರ್ಸನ್. ಎಕರೆಗೆ 1 ಕೋಟಿ ಮಿನಿಮಮ್ ಸಿಗ್ತದೆ. ಮೆಜಾರಿಟಿ ಆಫ್ ದ ಟೈಮು ಯಾತಕ್ಕೆ ಸಾಲದ ಸುಳಿಲ್ ಸಿಗ್ತೀನಿ ಅಂತ ಹೇಳಿರ್ತಾರೆ ಅಂದರೆ, ಸಾಲ ಕೊಟ್ಟವ್ರಿಗೆ ಅಥವಾ ಸಂಸ್ಥೆಗೆ ಅಥವಾ ವ್ಯಕ್ತಿಗೆ ಇವರು ಮುಖ ಕೊಡ್ತಿರಲ್ಲ, ಅವ್ರು ಬಂದಿದ್ದು ಕಾಲು ಎತ್ತುತ್ತಿರಲ್ಲ, ತಪ್ಪಿಸ್ಕೊಂಡು ಓಡಾಡ್ತಿರ್ತಾರೆ. ಅದಕ್ಕೆ ಅವ್ರಿಗೆ ಜೀವನ ಸಂಕಷ್ಟ ಆಗಿರುತ್ತೆ. ನಮ್ಮ ಸಾಲನ ಹೇಗೆ ತೀರಿಸ್ತೀರಾ? ಇನ್ನೊಂದು ಬ್ಯಾಂಕ್ ಅಲ್ಲಿ ಲೋನ್ ಅಪ್ಲೈ ಮಾಡ್ತೀನಿ, ಅದ್ ಬಂದ ತಕ್ಷಣ ನಿಮ್ ಸಾಲ ತೀರಿಸ್ತೀನಿ. ಅವ್ರಿಗೆ ಇನ್ನೊಂದು ಬ್ಯಾಂಕು ನಮ್ಮ ಒಟ್ಟು ಆದಾಯದ 30%ಕ್ಕಿಂತ ಹೆಚ್ಚಿಗೆ EMI ಕಟ್ಟಂಗಿರಬಾರ್ದು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ನಮ್ಮ ಲೈಫ್ ಅಂತ ಬಂದಾಗ ನಾವು ಪ್ರತಿ ಬಾರಿ ಏನೋ ಒಂದು ಹಣಕಾಸಿನ ವಿಚಾರ ಅಂತ ಬಂತು, ಎಮರ್ಜೆನ್ಸಿ ಬಂತು ಅಂತಂದರೆ ನಾವು ಸಾಲವನ್ನು ಮಾಡೇ ಮಾಡ್ತೀವಿ. ಆದರೆ ಎಷ್ಟೋ ಜನರಿಗೆ ಸಾಲ ಅಂತ ಬಂದಾಗ ಆ ಸಾಲದ ಸುಳಿಯಿಂದ ನಾವು ಯಾವ ರೀತಿಯಾಗಿ ಆಚೆ ಬರಬೇಕಾಗತ್ತೆ. ಇನ್ ಕೇಸ್ ನನಗೀಗ ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ಸಾಲ ಮಾಡಿನೇ ನಾನು ಮನೆ ಕಟ್ಟಬೇಕಾ? ಸೊ ಸಾಲದಿಂದ ಯಾವ ರೀತಿಯಾಗಿ ನಾವು ಪಾರಾಗೋದು, ಸಾಲನೇ ಮಾಡಿದೆ ನಾನು ಚೆನ್ನಾಗಿ ಬದುಕ್ಬೋದಾ, ಇವೆಲ್ಲದರ ಬಗ್ಗೆ ಸಾಕಷ್ಟು ಕ್ವಶನ್ಸ್ಗಳಿರುತ್ತೆ. ಸೊ ಇವತ್ತು ಅದೆಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ. ಹೇಗಪ್ಪ ಅಂತಂದ್ರೆ, ಇವತ್ತು ನಮ್ಮ ಜೊತೆಗೆ ಆರ್ಥಿಕ ತಜ್ಞರಾಗಿರುವಂತಹ ರಂಗಸ್ವಾಮಿ ಮೂಕನಹಳ್ಳಿ ಅವರಿದ್ದಾರೆ. ಸೊ ನಾವು ಸಾಲವನ್ನೇ ಮಾಡದೆ ಚೆನ್ನಾಗಿ ಬದುಕಬಲ್ಲರ ನಾವು, ಅಥವಾ ಸಾಲ ಮಾಡಿದ್ವಿ ಅಂತಂದ್ರೆ ಅದರಿಂದ ಹೇಗೆ ನಾವು ಆಚೆ ಬರಬೇಕು, ಸಾಲದ ಸುಳಿಯಲ್ಲಿ ನಾವು ಬೀಳೋದಕ್ಕೆ ಕಾರಣ ಏನು, ಇವೆಲ್ಲದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಸೊ ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡೋಣ. ಬನ್ನಿ ಸರ್. ನಮಸ್ತೆ. ನಮಸ್ಕಾರ ಸರ್. ಈಗ ನೆಕ್ಸ್ಟ್ ತುಂಬ ಜನ ಕೇಳಿರುವಂಥದ್ದು, ನಾನು ಆಲ್ರೆಡಿ ಸಾಲ ಮಾಡ್ಕೊಂಡಿದ್ದೀನಿ, ಬಟ್ ಆ ಸಾಲದ ಸುಳಿಯಿಂದ ಹೆಂಗೆ ಆಚೆ ಬರಬೇಕು ಅನ್ನೋದು ಒಂದು ಪ್ರಶ್ನೆ ಸರ್. ಅದ್ರ ಜೊತೆಗೆ ಸಾಲನೇ ಮಾಡಿದೆ ನಾನು ಶ್ರೀಮಂತನಾಗ್ಬೋದಾ, ಅಥವಾ ನನ್ನ ಜೀವನದಲ್ಲಿ ಚೆನ್ನಾಗಿ ಬದುಕ್ಬೋದಾ? ಬದುಕ್ಬೋದು. ಸಾಲ ಇಲ್ಲದೆ ಬದುಕ್ಬೋದು, ಇಲ್ಲ ಅಂತಲ್ಲ. ಸಾಲದಲ್ಲಿ 2 ಥರ ಇದೆ. ಒಂದು ಕೆಟ್ಟ ಸಾಲ, ಒಂದು ಒಳ್ಳೆ ಸಾಲ. ನಿಮ್ಮ ಅಭಿವೃದ್ಧಿಗೆ ನೀವು ಏನು ಮಾಡ್ಕೋತೀರಿ. ಫಾರ್ ಎಕ್ಸಾಂಪಲ್ 2002, 2003 ಇಸ್ವಿಲೆಲ್ಲ ಬೆಂಗಳೂರಲ್ಲಿ ಸೈಟ್ ಬೆಲೆ ಕಮ್ಮಿ ಇತ್ತು. ಅವಾಗ ಸಾಲ ಮಾಡಿ ಸೈಟ್ ತೊಗೊಂಡು ಇವತ್ತು ವಿಲ್ ಬಿ ದ ಹ್ಯಾಪಿಯೆಸ್ಟ್ ಪರ್ಸನ್. ನಾನು ಸಾಲ ಮಾಡಬೇಡ ಅಂದರೆ ಇವ್ನು ಹೇಳೋದು ಸುಳ್ಳು ಅಂತ ಹೇಳ್ತಾನೆ. ಯಾಕೆ ಹೇಳಿ? ಅವತ್ತೇನು 25,000ನೋ 50,000ನೋ 1.5 ಲಕ್ಷನೋ ಸಾಲ ಮಾಡಿದರೆ ಇವತ್ತು ಅದು 2 ಕೋಟಿಗೆ ಹೋಗ್ತಾ ಇರುತ್ತೆ. ಅದು ಅರ್ಥ ಆಯ್ತಾ? ಅವು ಏನು ಬಡ್ಡಿ ಕಟ್ಕೊಂಬಂದಿದ್ರು ಸಾಕು, ಇವತ್ತು ಮಾರಿದ್ರೆ ಅದೆಷ್ಟೊತ್ತು ತೀರ್ಸೋದು ಅದನ್ನು. ಸೊ ಸಾಲ ತೊಗೊಂಡು ಅದನ್ನು ಏನಕ್ಕೆ ಬಳಕೆ ಮಾಡಿದ್ರಿ, ಅದು ಎಷ್ಟು ಅಭಿವೃದ್ಧಿ ಆಯಿತು ಅನ್ನೋದು ಇಂಪಾರ್ಟೆಂಟು. ಸಾಲನೇ ಇಲ್ಲದೆ ಸಾಹುಕಾರರಾಗಬೇಕು, ಸಾಲ ಇಲ್ಲದೆ ಅದ್ಭುತವಾದ ಜೀವನ ನಡೆಸ್ಬೋದು. ಸಾಲದ ಸಮೇತ ಸಾಲನ ನಿಮ್ಮ ಒಳಿತಿಗೆ ಬಳಸ್ಕೊಂಡ್ರೆ ನೀವು ತುಂಬ ದೊಡ್ಡ ಮಟ್ಟದಲ್ಲಿ ಸಾಹುಕಾರರಾಗ್ಬೋದು. ಸಾಲ ಮಾಡಲೇಬಾರ್ದು ಅಂತ ನಾನು ಯಾವತ್ತೂ ಹೇಳಲ್ಲ. ಸಾಲನ ನಿಮ್ಮ ಒಳಿತಿಗೆ ಬಳಸಿಕೊಳ್ಳುವ ಶಕ್ತಿ ಇದ್ದರೆ ಸಾಲ ಮಾಡಬೇಕು. ಅರ್ಥ ಆಯ್ತಾ? ಸಾಲ ತಗೋತಾರೆ, ಏನೋ ಬೆಳೆಗೆ ಅದಕ್ಕೆ ಅಂತ. ನಮ್ಮ ರೈತರೇ ಆಯಿತು, ಇನ್ನೊಬ್ಬರೇ ಆಯಿತು, ಟ್ರ್ಯಾಕ್ಟರ್ ತೊಗೊಂಡ್ಬಿಡ್ತಾರೆ. ಬೈಕು ಟ್ರ್ಯಾಕ್ಟರ್ ತೊಗೊಂಡವ್ರು ಹೋಗಲಿ, ಬೈಕ್ ತಗೊಂಡು ಓಡಾಡ್ತಾರೆ. ಆಮೇಲೆ ಇಲ್ಲ ಕೃಷಿ ಕೈ ಹಿಡೀಲಿಲ್ಲ ಅಂತ ಅಳ್ತಾರೆ. ನಾನು ರೈತರನ್ನ ನಿಲ್ಸೋಕ್ಕೆ ಅಂತ ಹೇಳ್ತಾ ಇಲ್ಲ, ಒಂದು ಉದಾಹರಣೆ ಹೇಳಿದೆ. ಅದೇ ಥರ ಬಹಳ ಜನ ಬಹಳಷ್ಟು ತಪ್ಪುಗಳು ಮಾಡೋದು, ಆ ರೀತಿ ಮಾಡ್ಕೋತಾರೆ. ಅದು ಸಾಲ ಸುಲಿಲಿ ಯಾಕೆ ಸಿಕ್ಕಾಕೋತಾರೆ ಅಂದರೆ, ಯಾವ ಸಾಲಕ್ಕೆ ತಗೊಂಡಿರ್ತೀರ ಆ ಸಾಲದಿಂದ ನೀವು ಹಣ ಉತ್ಪತ್ತಿ ಮಾಡಿದ್ದಿದ್ರೆ ಆ ಸಾಲ ನೀವು ತೀರಿಸ್ಕೊಂಡು ಬರ್ತಾಯಿದ್ರಿ, ಕಂತು ತೀರ್ಸೋಕ್ಕಾಗ್ತಾಯಿತ್ತು. ಆ ಸಾಲನ ಕಟ್ಟಕ್ಕಾಗದೇ ಇದ್ದಾಗ ಬಡ್ಡಿ ಮೇಲೆ ಬಡ್ಡಿ, ಚಕ್ರ ಬಡ್ಡಿ ಆಗಿ 25,000 ಇದ್ದಿದ್ದು 75 ಆಗುತ್ತೆ, 75 ಇದ್ದು 2 ಆಗುತ್ತೆ, 2 ಇದ್ದಿದ್ದು 5 ಆಗುತ್ತೆ. ಅದೇ ಅವ್ರು ಕೇಳೋದು ಪ್ರಶ್ನೆ. ಸಾಲದ ಸುಳಿಲ್ ಸಿಕ್ಕಿದ್ದೀನಿ ಅಂದರೆ ಇನ್ನೇನಿಲ್ಲ, ಬಡ್ಡಿಗೆ ಬಡ್ಡಿ, ಚಕ್ರ ಬಡ್ಡಿ ಕಟ್ತಾರಲ್ಲ ಅದೇ ಸಾಲದ ಸುಳಿ. ಬಟ್ ಅದರಿಂದ ಹೇಗೆ ಆಚೆ ಬರ್ಬೋದು? ಆಚೆ ಟಿಪ್ಸ್ ಕೊಡ್ಬೋದಾ? ಅಲ್ಲ, ಟಿಪ್ಸು ಅದೇ ಹೇಳಿದ್ದು. ನಾನು ಯಾವಾಗಲೂ ಹೇಳ್ತೀನಿ, ನೀವೇ ಶುರು ಮಾಡಬೇಕು. ನಾನು 1000 ಹೇಳಿದ್ರು ನೀವೇ ಶುರು ಮಾಡಬೇಕು. ಡೇ 1ಇಂದ ಒಂಚೂರು ಕೈ ಹಿಡ್ತಾ ಮಾಡಿ. ಅದು ಎಷ್ಟಾರ ಸರಿ, ಬಡ್ಡಿ ಕಟ್ಟೋಕ್ಕಾಗುತ್ತಾ ಬಡ್ಡಿ ಕಟ್ಟಿ. ನೀವು ಅಸಲು 1 ರೂಪಾಯಿ ಕಟ್ಟೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ. ಹೆಂಗೆ ಬಿಟ್ಕೊಂಬಂದ್ರಿ ನೀವು? ಹೇಗೆ ಅದನ್ನು ಅಷ್ಟು ಉಲ್ಬಣ ಆಗೋ ತನಕ ಬಿಟ್ರಿ? ಅರ್ಥ ಆಯ್ತಾ? ಒಂದೇನಾಗುತ್ತೆ, ಕರೆಕ್ಟಾಗಿ ಹೇಳಬೇಕು ಅಂತಂದರೆ ಆರೋಗ್ಯ ತಪಾಸಣೆ ಮಾಡಿಸ್ಕೊತಾ ಇರ್ಬೇಕು. ನೀವು ಆಗಾಗ್ಗೆ ಹೋಗಿ ಆರೋಗ್ಯ ತಪಾಸಣೆ ಮಾಡಿಸ್ಕೊತಿರ್ಬೇಕು. ನೀವು ಒಂದಿನ ಏನು ಮಾಡ್ಕೊಂಡಿಲ್ಲ, ಬರ್ತೀರಾ, ನೋಡ್ತಾರೆ ಕ್ಯಾನ್ಸರ್ 3ನೇ ಹಂತ ಅಂತ ಗೊತ್ತಾಗುತ್ತೆ. ಯಾವ ಡಾಕ್ಟ್ರ್ ಏನ್ರಿ ಮಾಡ್ತಾನೆ? ಯಾವ ದೇವ್ರು ಏನು ಮಾಡ್ತಾನೆ? ಒಂದು ಪರಿಜ್ಞಾನ ಇರಬೇಕಾಗಿರೋದು ನಿಮ್ಗಲ್ವಾ? ಇಲ್ಲಪ್ಪ. ನೋಡಿ, ಆ ಜೀವ ಇಲ್ಲದ ಸ್ಕೂಟ್ರನ್ನ
5,000ನೋ 10,000ನೋ ಕಿಲೋಮೀಟರ್ ಆದಮೇಲೆ ಹೋಗಿ ಇದಕ್ಕೆ ಬಿಡ್ತೀರಾ, ಮೇಂಟೆನೆನ್ಸ್ ಸರ್ವಿಸಿಗೆ ಬಿಡ್ತೀರಾ, ಅದು ಇದು ಬಿಡ್ತೀರಾ, ಆಯಿಲ್ ಚೇಂಜ್ ಅಂತೀರಾ, ಕಾರು ಸ್ಕೂಟ್ರು ಎಲ್ಲ ಮಾಡ್ತೀರಾ. ನಿಮ್ಮ ದೇಹದ ಬಗ್ಗೆ ನಿಮಗೆ ಜ್ಞಾನ ಬೇಡವಾ? ಹಾಗೆ ಇದನ್ನು ನಾನು ಕೇಳೋದು, ಅದು ಹೇಗೆ? ನಾನು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಎಲ್ಲಿ ತಪ್ಪು ಮಾಡಿರ್ತಾರೆ ಗೊತ್ತಾ? ತಗೊಂಡ ಸಾಲನ ತಗೊಂಡ ಪರ್ಪಸ್ಸಿಗೆ ಯೂಸ್ ಮಾಡಲ್ಲ ಅವರು. ಯಾತಕ್ಕೆ ತೊಗೊಂಡೆ ಆ ಸಾಲ? ಹೌದು. ನೀವು ಯೋಚನೆ ಮಾಡಿ, ನಾನು ಈ ಸಾಲದಿಂದ ಇದನ್ನು ಮಾಡ್ತೀನಿ, ಇದನ್ನು ಮಾಡೋದ್ರಿಂದ ಇಷ್ಟು ಉತ್ಪತ್ತಿ ಬರುತ್ತೆ. ಅವ್ರು ಮಾಡೇ ಇರಲ್ಲ. ಎಲ್ಲ ಮಾಡಿ ಕ್ಯಾನ್ಸರ್ 3ನೇ ಹಂತಕ್ಕೆ ತೊಗೊಂಡು ಟಿಪ್ಸ್ ಅಂದರೆ ಯಾರು ಟಿಪ್ಸ್ ಕೊಡೋಕ್ಕಾಗುತ್ತೆ? ಏನಾಗುತ್ತೆ? ಈಗ ಅಮೇರಿಕಾ ಕತೆ ಆಗುತ್ತೆ. ಅಮೇರಿಕಾ ಎಷ್ಟು ಸಾಲ ಮಾಡ್ಕೊಂಡು ಕೂತಿದೆ ಅಂದರೆ, ಅವರು ಇಡೀ ವರ್ಷದ ಎಲ್ಲ ಇನ್ಕಮ್ ತೊಗೊಂಡೋದ್ರೂ ಅವ್ರು ಸಾಲ ತೀರ್ಸೋಕ್ಕಾಗಲ್ಲ. ಅಷ್ಟು ದೊಡ್ಡ ಸಾಲಗಾರ ಅಮೇರಿಕಾ ಇವತ್ತಿನ ದಿನದಲ್ಲಿ. ಓಕೆ. ಸೊ ಇದರಿಂದ ಈಚೆ ಬರಬೇಕು ಅಂದರೆ ತಿರ್ಗಾದೆ ನೀವೇ ಮನಸ್ಸು ಮಾಡಬೇಕು. ಎಷ್ಟೇ ಆಯಿತು, ಬಡ್ಡಿನೇ ಆಯಿತು, ಏನೇ ಆಯಿತು, ಆಗಿದ್ದನ್ನು ಹೋಗಿ ಅವ್ರಿಗೆ ಕಟ್ಟಕ್ಕೆ ಶುರು ಮಾಡಬೇಕು. ಮೆಜಾರಿಟಿ ಆಫ್ ದ ಟೈಮು ಯಾತಕ್ಕೆ ಸಾಲದ ಸುಳಿಲ್ ಸಿಗ್ತೀನಿ ಅಂತ ಹೇಳಿರ್ತಾರೆ ಅಂದರೆ, ಸಾಲ ಕೊಟ್ಟೋರಿಗೆ ಅಥವಾ ಸಂಸ್ಥೆಗೆ ಅಥವಾ ವ್ಯಕ್ತಿಗೆ ಇವರು ಮುಖ ಕೊಡ್ತಿರಲ್ಲ, ಅವ್ರು ಬಂದಿದ್ದು ಕಾಲು ಎತ್ತುತ್ತಿರಲ್ಲ, ತಪ್ಪಿಸ್ಕೊಂಡು ಓಡಾಡ್ತಿರ್ತಾರೆ. ಅದಕ್ಕೆ ಅವ್ರಿಗೆ ಜೀವನ ಸಂಕಷ್ಟ ಆಗಿರುತ್ತೆ. ನೀವು ಮಾಡಿದ ತಪ್ಪನ್ನ ಒಪ್ಕೊಂಡು ಎದುರಿಗೆ ನಿಂತ್ಕೊಳ್ಳಿ, ನನ್ನಿಂದ ತಪ್ಪಾಗಿದೆ, ನಾನು ತೀರಿಸ್ತೀನಿ, ನನಗೆ ಕಾಲಾವಕಾಶ ಕೊಡಿ, ಸ್ಟಾಪ್ ಮಾಡಿ, ಇಷ್ಟೊಂದು ಬಡ್ಡಿ ಹಾಕಿದ್ರೆ ಸತ್ತೋಗ್ತೀನಿ, ನನ್ನ ಕೈಲಿ ಆಗಲ್ಲ, ಏನೋ ಹೋಗಿ ಮಾತಾಡಬೇಕು. ಮಾತಾಡಿದ್ರೆ ಎಂತೆಂಥ ಸಮಸ್ಯೆಗಳ ಬಗ್ಗೆ ಅರಿಯುತ್ತೆ. ನೀವು ಕೂತು ಮಾತಾಡಿ ನೆಮ್ಮದಿಯಿಂದ. ಫಸ್ಟು ಕಾಮ ಕೂತ್ಕೊಳ್ಳಿ. ಗದ್ದಲದ ನಡುವೆ ವ್ಯಕ್ತಿ ತನ್ನೊಂದಿಗೆ ತಾನು ಮಾತಾಡ್ಕೊಳ್ಳೋದು ಬಿಟ್ಬಿಟ್ಟಿದ್ದಾನೆ. ಟಾಕ್ ಟು ಯುವರ್ ಸೆಲ್ಫ್. ನಾನು ಎಲ್ಲಿ ಎಡೋದೆ, ಏನು ಮಾಡಿದೆ, ಇದರಿಂದ ಹೆಂಗೆ ಈಚೆ ಬರಲಿ ಅಂತ. ನಿಮಗಿಂತ ಚೆನ್ನಾಗಿ ನಿಮ್ಮ ಬಗ್ಗೆ ನನಗೇನು ಗೊತ್ತು? ಆಸ್ಕ್ ಯುವರ್ ಸೆಲ್ಫ್. ಹೇಗೆ ಬರಲಿ ಇದರಿಂದ ಅಂತ. ದಿಕ್ಕೇ ತೋಚಂಗೆ ಮಾಡ್ಕೊಂಡಿದ್ದು ನೀವು. ಈಗ ದಿಕ್ಕು ತೋರಿಸ್ಕೋಬೇಕಾಗಿರೋದು ನೀವು. ಕಾಣುತ್ತೆ, ಎಂಥ ಕತ್ತಲೆ ಇದ್ರೂ ಕತ್ತಲೆ ಕಳೀಬೇಕು, ಬೆಳಕು ಆಗಲೇಬೇಕು. ನೀವು ಯಾವಾಗ ಒಳ್ಳೆಯ ಮನಸ್ಸಿಂದ ನಿಮ್ಮ ಪ್ರಶ್ನೆ ಕೇಳ್ತೀರಿ, ನಿಯತ್ತಿಂದ, ಇಲ್ಲ ನಾನು ಇದನ್ನು ಈಚೆ ಬರಬೇಕು ಅಂತ, ಭಗವಂತನೂ ದಾರಿ ತೋರಿಸ್ತಾನೆ. ಆ ಭಗವಂತ ಬೇರೆ ಯಾರೂ ಅಲ್ಲ, ನಿಮ್ಮ ಮನಸ್ಸೇ. ಸರ್, ಈಗ ನಾವು ಸಾಲದ ಬಗ್ಗೆ ಮಾತನಾಡ್ತಾ ಇದ್ವಿ. ಸೊ ನೀವು ಹೇಳಿದ್ರಿ ಸಾಲದ ಸುಳಿಯಿಂದ ನಾವು ಆಚೆ ಬರಬೇಕು ಅಂತಂದರೆ ಅದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ಸೊ ಈಗ ಸಾಲ ಅಂತ ಬಂದಾಗ ಈಗ ನಮಗೆ ಮನೆ ತಗೋಬೇಕು, ಮನೆ ಕಟ್ಟಬೇಕು ಅಂತ ಅಂದಾಗಲೂ ಕೂಡ ನಾವು ಸಾಲ ಮಾಡ್ತೀವಿ. ಅಥವಾ ಕಾರ್ ತಗೋಬೇಕಾ, ಕಾರ್ ಲೋನ್ ಮಾಡ್ತೀವಿ. ಸೊ ಸಾಲ ಮನೆ ಕಟ್ಟಬೇಕು ಅಂತಂದರೆ ಸಾಲ ಮಾಡೋದು ಸರಿನಾ ಏನು, ಅಥವಾ ಬಾಡಿಗೆ ಮನೆನೋ ಅಥವಾ ಏನು ಅಂತ? ಇದಕ್ಕೆ ನಾನು ನಿರ್ದಿಷ್ಟವಾಗಿ ಸರಿ ಅಥವಾ ತಪ್ಪು ಅಂತ ಹೇಳೋಕ್ಕಾಗಲ್ಲ. ನೀವು ಮನೆ ಎಲ್ಲಿ ಕಟ್ತಿದ್ದೀರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ. ನೀವು ಬೆಂಗಳೂರಂಥ ನಗರದಲ್ಲಿ ಯಾವುದೋ ಅಪಾರ್ಟ್ಮೆಂಟ್ ತೊಗೊಂಡು ಅದಕ್ಕೆ ಸಾಲ ಮಾಡ್ತೀನಿ ಅಂದರೆ ತಪ್ಪು ಅಂತ ಹೇಳ್ತೀನಿ. ನೀವು ನಿಮ್ಮೂರು ನೇಟಿವ್ ಪ್ಲೇಸಲ್ಲೆಲ್ಲೋ ಹೋಗ್ತೀನಿ, ನನಗೆ ಹೇಗಾರ ಆಗಲಿ ತಲೆ ಮೇಲೆ ಒಂದು ಸೂರು ಇರಬೇಕು ಅಂತ ಮಾಡಿದ್ರೆ ಸರಿ ಅಂತ ಹೇಳ್ತೀನಿ. ಅರ್ಥ ಆಯ್ತಾ? ಎಲ್ಲಿ ಮಾಡ್ತಿದ್ದೀರಾ, ಯಾತಕ್ಕೆ, ಪರ್ಪಸ್ ಆಫ್ ಬಿಲ್ಡಿಂಗ್ ದಟ್ ಹೌಸ್ ಆರ್ ಬೈಯಿಂಗ್ ದಟ್ ಹೌಸ್ ಯಾತಕ್ಕೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಹ್ಯಾವಿಂಗ್ ಸೆಡ್ ದಟ್, ಯಾವತ್ತೂ ಅಷ್ಟೇ ನಾವು ಮಾಡಿದ ಸಾಲದ ಮೇಲೆ ಎಷ್ಟು ವರ್ಷ ಅದಿದೆ, ಅಷ್ಟು ವರ್ಷ ನಮ್ಗೆ ಅದು ಆಗುತ್ತಾ, ಅದರ ನಂತರ ನಮ್ಮ ಇನ್ಕಮ್ ಏನಿದೆ ಇದೆಲ್ಲ ನೋಡಬೇಕು. ನಮ್ಮ ಒಟ್ಟು ಆದಾಯದ 30%ಕ್ಕಿಂತ ಹೆಚ್ಚಿಗೆ EMI ಕಟ್ಟಂಗೆ ಇರಬಾರ್ದು. ಸೊ ನೋಡಿದ್ರಲ್ವಾ ಸ್ನೇಹಿತರೆ, ಸಾಲ ಮಾಡಿದ್ವಿ ಅಂತಂದರೆ ಅದನ್ನು ತೀರಿಸೋದು ಕೂಡ ನಮಗೆ ಗೊತ್ತಿರಬೇಕಾಗತ್ತೆ. ಅದೇ ರೀತಿಯಾಗಿ ನಾವು ಯಾಕೆ ಸಾಲವನ್ನು ಮಾಡಿದ್ವೋ ಅದಕ್ಕೆ ನಾವು ಉಪಯೋಗಿಸ್ಕೊಂಡ್ವಾ ಅಥವಾ ಬೇರೆದಕ್ಕೆ ಉಪಯೋಗಿಸ್ಕೊಂಡ್ವಾ, ಸಾಲ ಮಾಡದೆ ನಾವು ಯಾವ ರೀತಿಯಾಗಿ ಬದುಕ್ಬೋದು, ಅಥವಾ ಮನೆ ಕಟ್ತೀವಿ ಅಂತಂದರೆ ಸಾಲವನ್ನು ಮಾಡೇ ಮನೆ ಕಟ್ಟಬೇಕಾ, ಇವೆಲ್ಲದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಸರ್ ಇಷ್ಟು ಹೊತ್ತು ತಿಳಿಸ್ಕೊಟ್ರು. ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಇನ್ನೇನಾದರೂ ಡೌಟ್ ಇತ್ತು ಅಂತಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ನೇರವಾಗಿ ಕೇಳ್ಬೋದು. ಸೊ ಮುಂದಿನ ಎಪಿಸೋಡಲ್ಲಿ ಮತ್ತಷ್ಟು ವಿಚಾರದ ಬಗ್ಗೆ ಮಾತನಾಡ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.